ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ರಾಘವೇಂದ್ರ. ಸ್ನೇಹಿತರೆ, ಇವತ್ತು ನಾನು ಆ, ಗಂಡು ಮೆಟ್ಟಿದ ನಾಡು, ಕಲ್ಲಿನ ಕೋಟೆ, 7 ಸುತ್ತಿನ ಕೋಟೆ, ಐತಿಹಾಸಿಕ ನಗರಿಯ ಚಿತ್ರದುರ್ಗದಲ್ಲಿ ನಡೆಯುವಂತಹ ಐತಿಹಾಸಿಕ ಭೇಟಿ ಉತ್ಸವದ ಬಗ್ಗೆ ನಿಮಗೆ ಮಾಹಿತಿಯನ್ನ ಕೊಡ್ಬೇಕಂತಂದೇಳಿ ಈ ಒಂದು ವಿಡಿಯೋವನ್ನ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಮುಖ್ಯವಾಗಿ ಪ್ರಮುಖವಾಗಿ ಈ ಸ್ಥಳದಲ್ಲಿ ಯಾಕೆ ಭೇಟಿ ಆಗ್ಬೇಕು, ಮತ್ತೆ ಈ ಭೇಟಿಯ ಉತ್ಸವ ಏನು ಅನ್ನುವಂತಹ ಮಾಹಿತಿಯನ್ನ ಸಂಪೂರ್ಣವಾಗಿ ನಿಮಗೆ ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ. ದಯವಿಟ್ಟು ಈ ವಿಡಿಯೋವನ್ನ ಸ್ಕಿಪ್ ಮಾಡಬೇಡ್ರಿ. ಕಂಪ್ಲೀಟ್ ಆಗಿ ವಿಡಿಯೋವನ್ನ ನೋಡೋದ ಮುಖಾಂತರ ತಿಪ್ಪಿನಕಾಟಮ್ಮ, ಬರಿಗೇರಮ್ಮ, ಏಕನಾಥೇಶ್ವರಿಯ ಆಶೀರ್ವಾದವನ್ನ ಪಡ್ಕೊಳ್ರಿ ಅಂತಂದು ಹೇಳ್ತಾ, ಸ್ನೇಹಿತರೆ, ಯಾರೆಲ್ಲ ನಮ್ಮ ಚಾನೆಲ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನೀವು ಎಲ್ಲ ನಿಮ್ಮ ಸ್ನೇಹಿತರಿಗೂ ವಿಡಿಯೋವನ್ನ ಶೇರ್ ಮಾಡ್ರಿ, ಮತ್ತೆ ಕಮೆಂಟ್ ಮಾಡ್ರಿ ಅಂತ ಹೇಳ್ತಾ, ಬರ್ರಿ ವಿಡಿಯೋನ ಲೈಕ್ ಮಾಡೋದ್ ಬೇಡ, ಈ ಒಂದು ವಿಡಿಯೋವನ್ನ ಸ್ಟಾರ್ಟ್ ಮಾಡೋಣಂತೆ. ಸ್ನೇಹಿತರೆ, ಇವಾಗ ಪ್ರಮುಖವಾಗಿ ನಾವು ಮಾತಾಡೋದಾದ್ರೆ, ಈ ಸ್ಥಳದಲ್ಲಿ ಯಾಕೆ ಭೇಟಿ ಮಾಡಬೇಕು, ಬೇರೆ ಸ್ಥಳದಲ್ಲಿ ಇಲ್ಲೊಂದು ಸ್ವಲ್ಪ ಜಾಗ ಕಮ್ಮಿ ಇದೆ ಅನ್ನುವಂತಹ ಭಕ್ತಾದಿಗಳ ಮಾತಿಗೆ ನಾನು ಉತ್ತರವನ್ನ ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ. ಇಲ್ಲಿ ಪ್ರಮುಖವಾಗಿ ಶಕ್ತಿ ದೇವತೆಗಳ ಒಂದು ತಾಣವಾಗಿರ್ತಕ್ಕಂಥ ಚಿತ್ರದುರ್ಗದಲ್ಲಿ ಈಗ ಬರಿಗೇರಮ್ಮ, ತಿಪ್ಪಿನಕಾಟಮ್ಮ, ಏಕನಾಥೇಶ್ವರಿ, ಅಕ್ಕ ತಂಗಿಯರ ಸ್ನೇಹಿತರೆ, ಈ 3 ದೇವಸ್ಥಾನಗಳು ಈ ಒಂದು ಜಾಗದ ಸಮೀಪದಲ್ಲಿದ್ದಾವೆ ಸ್ನೇಹಿತರೆ. ಈಗ ಈ ತಿಪ್ಪಿನಕಾಟಮ್ಮ ತಂಗಿ, ಬರಿಗೇರಮ್ಮ ಅಕ್ಕ, ತಿಪ್ಪಿನಕಾಟಮ್ಮಗೆ ಅಕ್ಕ, ಇವರಿಬ್ಬರಿಗೂ ದೊಡ್ಡ ಅಕ್ಕ ಅಂತಂದ್ರೆ ಏಕನಾಥೇಶ್ವರಿ ಸ್ನೇಹಿತರೆ. ಈ ಏಕನಾಥೇಶ್ವರಿ ಇವರಿಬ್ಬರನ್ನ ಭೇಟಿ ಮಾಡಿಸುವಂತಹ ಒಂದು ರೋಮಾಂಚಕ ಸನ್ನಿವೇಶ ಇದಾಗಿದೆ ಸ್ನೇಹಿತರೆ. ಬರೀ ಸ್ನೇಹಿತರೆ, ಈ ಒಂದು ಭೇಟಿ ಉತ್ಸವ ಅಂದ್ರೆ ಯಾಕೆ ಭೇಟಿ ಮಾಡ್ತಾರೆ, ಮತ್ತೆ ಏನು ಇದರ ಹಿನ್ನೆಲೆ ಅಂತ ನಾನು ನಿಮ್ಗೆ ವಿಸ್ತಾರವಾಗಿ ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ. ಬರೇ ಮನುಷ್ಯನಲ್ಲಿ ಅಲ್ಲ ಸ್ನೇಹಿತರೆ, ಅಣ್ಣ ತಮ್ಮ, ಅಕ್ಕ ತಂಗಿ ಅನ್ನೋ ಕಿತ್ತಾಡೋದು, ಜಗಳ ಆಡೋದು, ಮುನ್ಸೋದು, ಅದು ಈ ದೇವತೆಗಳಿಗೂ ದೇವತೆಗಳ ಕಾಲದಲ್ಲಿನೂ ಈ ಒಂದು ಜಗಳ, ಈ ಒಂದು ಅಸೂಯೆ ಅನ್ನುವಂತಹ ಒಂದು ಸನ್ನಿವೇಶಗಳು ನಡೆದು ಬಂದಿದೆ ಸ್ನೇಹಿತರೆ. ಅಂತ ಒಂದು ಈ ದೇವತೆಗಳ ಒಂದು ಕಥೆಯನ್ನ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ. ಬರಿಗೇರಮ್ಮ, ತಿಪ್ಪಿನಕಾಟಮ್ಮ, ಏಕನಾಥೇಶ್ವರಿ ಮೂವರೂ ಅಕ್ಕ ತಂಗಿಯರು ಸ್ನೇಹಿತರೆ. ಬರಿಗೇರಮ್ಮ, ತಿಪ್ಪಿನಕಾಟಮ್ಮ ಬಹಳ ಅನ್ಯೋನ್ಯವಾಗಿ ಇದ್ದಂತಹ ಅಕ್ಕ ತಂಗಿಯರು. ಬೇರೆಯವರೆಲ್ಲ ಅಕ್ಕ ತಂಗಿ ಅಂದ್ರೆ ಈ ತರ ಇರಬೇಕು ಅನ್ನುವಂತಹ ಒಂದು ಅಸೂಯೆ ಪಡುವಂತಹ ಒಂದು ಸಂಬಂಧ ಇವ್ರದಾಗಿತ್ತು ಸ್ನೇಹಿತರೆ. ಒಂದು ವಿಷಯ ಮಾತ್ರ ಇವರಿಬ್ಬರ ಮಧ್ಯದಲ್ಲಿ ಕಾಡ್ತಾ ಹೋಯ್ತು ಸ್ನೇಹಿತರೆ. ಈ ತಿಪ್ಪಿನಕಾಟಮ್ಮಗೆ ಮಕ್ಕಳಾದ ಸ್ನೇಹಿತರೆ, ಬರಿಗೇರಮ್ಮಗೆ ಮಕ್ಕಳಾಗ್ಲೇ ಇಲ್ಲ. ಆದ್ರಿಂದ ಆ ತಿಪ್ಪಿನಕಾಟಮ್ಮನ ಮಕ್ಕಳನ್ನೇ ಬರಿಗೇರಮ್ಮ ನನ್ನ ಮಕ್ಕಳು ಅನ್ನುವಂತಹ ಒಂದು ಪ್ರೀತಿ ವಾತ್ಸಲ್ಯದಿಂದ ಪ್ರತಿ ದಿವಸ ಸಂಜೆ ತಿಂಡಿ ತಿನಿಸುಗಳನ್ನ ತಗೊಂಡ್ಬಿಟ್ಟು ತಿಪ್ಪಿನಕಾಟಮ್ಮನ ಮನೆಗೆ ಬಂದು ಮಕ್ಕಳ ಜೊತೆ ಆಟವಾಡಿ ಅವರಿಗೆಲ್ಲ ಸಿಹಿ ತಿಂಡಿಗಳನ್ನ ಕೊಡ್ತಾ ಹೋಗ್ತಾ ಹೋದ್ರು ಸ್ನೇಹಿತರೆ. ಅದೇ ರೀತಿ ಆ ಒಂದು ಪ್ರೀತಿ ವಿಶ್ವಾಸ ಮಕ್ಕಳ ಜೊತೆಗಿರ್ತಕ್ಕಂತಹ ಒಂದು ಅನ್ಯೋನ್ಯತೆ ಭಾವ ಬಹಳ ದಿನ ಉಳಿಲಿಲ್ಲ ಸ್ನೇಹಿತರೆ. ಯಾಕೆ ಅಂತಂದ್ರೆ ಸ್ನೇಹಿತರೆ, ಯಾರಾದ್ರೂ ಚೆನ್ನಾಗಿರ್ತಾರೆ ಅಂತಂದ್ರೆ ಏನಾದ್ರೂ ಮಾಡಿ ಕೆಡಿಸ್ಬೇಕು ಅನ್ನುವಂತಹ ಒಂದು ಪರಿಸ್ಥಿತಿ ಆಗೇ ಆಗುತ್ತೆ ಸ್ನೇಹಿತರೆ. ಅಂತಹ ಪರಿಸ್ಥಿತಿ ತಿಪ್ಪಿನಕಾಟಮ್ಮ ಮತ್ತು ಬರಿಗೇರಮ್ಮರಿಗೆ ಎದುರಾಗುತ್ತೆ ಸ್ನೇಹಿತರೆ. ತಿಪ್ಪಿನಕಾಟಮ್ಮಗೆ ಬೇರೆಯವರು ಹೇಳ್ತಾರೆ, ಬರಿಗೇರಮ್ಮಗೆ ಮಕ್ಕಳಾಗಿಲ್ಲ, ಏನಿಲ್ಲ, ಮುಟ್ಟಬಾರದು, ಅವ್ರ ಜೊತೆ ಇರಬಾರದು, ಬಂಜೆ ಅನ್ನುವಂತ ಒಂದು ಚುಚ್ಚು ಮಾತುಗಳನ್ನ ಹೇಳಿ ನೀನು ಮಕ್ಕಳನ್ನ ಅವ್ರ ಜೊತೆ ಬಿಡಬೇಡ ಅನ್ನುವಂತಹ ಒಂದು ಸನ್ನಿವೇಶನ ಸೃಷ್ಟಿ ಮಾಡಿ ಇಲ್ಲ ಸಲ್ಲದ ಒಂದು ನಿಷ್ಠೂರವನ್ನು ಬರುವ ರೀತಿಯಲ್ಲಿ
ತಿಪ್ಪಿನ ಕಟಮ್ಗೆ ಮಾತಾಡ್ತಾರೆ ಸ್ನೇಹಿತರೆ. ಅವಾಗ ತಿಪ್ಪಿನ ಕಟಮ್ಮ ಅದನ್ನ ಕೇಳ್ಬಿಟ್ಟು ಕಂಡವರ ಮಾತು ಕೇಳಿದ್ರೆ ಏನಾಗಲ್ಲ ಸ್ನೇಹಿತರೆ, ಎಲ್ಲಾ ಕೆಟ್ಟೆ ಹೋಗೋದು. ಅದೇ ರೀತಿನಿ ಇಲ್ಲಿನೂ ಆಗಿದ್ದು. ತಿಪ್ಪಿನ ಕಟಮ್ಮ ಕಂಡವ್ರ ಮಾತು ಕೇಳಿ ಆ ಅಕ್ಕನನ್ನೇ ಒಂದು ವಂಚಿಸುವ, ಒಂದು ಮೋಸ ಮಾಡುವಂತ ಒಂದು ಮನಸ್ಸು ಮಾಡ್ತಾಳೆ ಸ್ನೇಹಿತರೆ. ಮಾರನೇ ದಿನ ಬರಿಗೇರಮ್ಮ ಎಲ್ಲಾ ತಿಂಡಿ ತಿನಿಸುಗಳನ್ನ ತಗೊಂಡ್ಬಿಟ್ಟು ಮಕ್ಕಳನ್ನ ನೋಡ್ಬೇಕಂತ ಬಹಳ ಉತ್ಸುಕತೆಯಿಂದ ಸಡಗರ ಸಮಾರಂಭದಿಂದ ಬರ್ತಾಳೆ ಸ್ನೇಹಿತರೆ. ಮಕ್ಕಳಿಗೆ ಎಲ್ಲ ಕೊಟ್ಟು ಜೊತೆ ಆಡಿ ಹೋಗೋಣ ಅಂತಂದೇಳಿ ಬಂದಾಗ ತಿಪ್ಪಿನ ಕಟಮ್ಮ ಮಕ್ಕಳನ್ನೆಲ್ಲ ಒಂದ್ ಬುಟ್ಟಿ ಒಳಗೆ ಬಚ್ಚಿಟ್ಟಿರ್ತಾಳೆ ಸ್ನೇಹಿತರೆ. ಬಚ್ಚಿಟ್ಟು ಮಕ್ಕಳೆಲ್ಲ ಆಡಕ್ ಹೋಗಿದ್ದಾರೆ, ಎಲ್ಲ ದೂರ ಆಡಕ್ ಹೋಗಿದ್ದಾರೆ ಅಂತಂದೇಳಿ ಹೇಳ್ತಾಳೆ ಸ್ನೇಹಿತರೆ. ಬರಿಗೇರಮ್ಮ ಆಯ್ತು ಬರೋವರೆಗೂ ಕಾಯ್ತಾಳೆ ಸ್ನೇಹಿತರೆ. ಕಾದು 1 ಗಂಟೆ ಆದ್ಮೇಲೆ ಇನ್ನೇನು ಬರೋದಿಲ್ಲ, ಮಕ್ಕಳು ಎಲ್ಲ ದೂರ ಆಡಕ್ ಹೋಗಿದ್ದಾರೆ ಅಂತಂದೇಳಿ ತಿಪ್ಪಿನ ಕಟಮ್ಮ ಕೈಗೆ ತಂತಹ ಸಿಹಿ ತಿಂಡಿ ತಿನಿಸುಗಳನ್ನೆಲ್ಲ ಕೊಟ್ಟು ಮಕ್ಕಳಿಗೆ ಕೊಡು ಅಂತಂದು ಹೇಳ್ತಾಳೆ ಸ್ನೇಹಿತರೆ. ಹೇಳಿದಾಗ ಅವಾಗ ಅಲ್ಲೇ ಇದ್ದಂತಹ ಮಕ್ಕಳು ದೊಡ್ಡಮ್ಮ ದೊಡ್ಡಮ್ಮ ಅನ್ನುವಂತಹ ಒಂದು ದನಿ ಬರಿಗೇರಮ್ಮಗೆ ಕೇಳಿಸುತ್ತೆ ಸ್ನೇಹಿತರೆ. ಅವಾಗ ಈ ಬೇರೆ ಏಳುಗರ ಮಾತು ಮತ್ತು ಚಾಡಿ ಮಾತಿಗೆ ನಮ್ ತಂಗಿ ಕಿವಿಯನ್ನ ಕೊಟ್ಟಿದ್ದಾಳೆ ಅನ್ನುವಂತಹ ಒಂದು ಮನದಾಳದ ಮಾತು ಅರ್ಥ ಆಗುತ್ತೆ ಸ್ನೇಹಿತರೆ. ದಿವ್ಯ ದೃಷ್ಟಿಯಿಂದ ತಿಳ್ಕೊಂಬಿಟ್ಟು ಅವಾಗ ಬಹಳ ನೊಂದು ಕೋಪದಿಂದ ಶಾಪವನ್ನ ಕೊಡ್ತಾಳೆ ಸ್ನೇಹಿತರೆ. ಆ ಬುಟ್ಟಿಯಲ್ಲಿ ಇರ್ತಕ್ಕಂತಹ ಮಕ್ಕಳು ಕಲ್ಲಾಗ್ಲಿ ಅನ್ನುವಂತಹ ಒಂದು ಶಾಪವನ್ನ ಕೊಟ್ಟು ಕೋಪದಿಂದ ಹೋಗ್ತಾಳೆ ಸ್ನೇಹಿತರೆ. ಅವತ್ತಿನಿಂದ ಬರಿಗೇರಮ್ಮ ಹೋದ ತಕ್ಷಣನೇ ತಿಪ್ಪಿನ ಕಟಮ್ಮ ಎಂತ ಕೆಲಸ ಮಾಡ್ಬಿಟ್ಲು ಅನ್ನುವಂತ ಒಂದು ಕೋಪದಿಂದ ಅವರು ಜಗಳವನ್ನು ಮಾಡಿ ದೂರ ಆಗ್ತಾರೆ ಸ್ನೇಹಿತರೆ. ದೂರ ಆದ್ರೆ ಸುಮಾರು ವರ್ಷಗಳವರೆಗೂ ಅದು ಮುಂದುವರಿಯುತ್ತೆ ಸ್ನೇಹಿತರೆ. ಈ ಒಂದು ವಿಷಯ ಯಜ್ಞಾತೇಶ್ವರಿಗೂ ಗಮನಕ್ಕೆ ಬರ್ತತೆ ಸ್ನೇಹಿತರೆ. ಆಯಮ್ಮ ಇಬ್ರನ್ನ ಒಂದು ಮಾಡ್ಬೇಕು, ಅವರಿಬ್ಬರನ್ನ ಒಟ್ಟುಗೂಡಿಸ್ಬೇಕು ಅಂತಂದೇಳಿ ಬಹಳ ಪ್ರಯತ್ನ ಮಾಡಿ ವರ್ಷಗಳು ಕಳೀತವೆ ಸ್ನೇಹಿತರೆ. ಆಗ ಅಕ್ಕನ ಮಾತಿಗೆ ಹೋಗ್ಬಿಟ್ಟ ತಿಪ್ಪಿನ ಕಟಮ್ಮ ಬರಿಗೇರಮ್ಮ ಇಬ್ರುನು ಮುಖ ಭೇಟಿ ಆಗಕ್ಕೆ ಒಪ್ಪಿಗೆ ಸ್ನೇಹಿತರೆ. ಆ ಒಂದು ಸಂದರ್ಭ ಇಬ್ರು ತಿಪ್ಪಿನ ಕಟಮ್ಮ ದೇವಸ್ಥಾನದಿಂದ ದೊಡ್ಡಪೇಟೆ ಬೀದಿಯಲ್ಲಿ ಬರ್ತಾಳೆ ಸ್ನೇಹಿತರೆ. ಬರಿಗೇರಮ್ಮ ದೇವಸ್ಥಾನದಿಂದ ಉಚ್ಚಂಗೆಲ್ಲಮ್ಮನ ದೇವಸ್ಥಾನದ ಮುಂದ್ಲಸಿಂದ ಬರ್ತಾಳೆ ಸ್ನೇಹಿತರೆ. ಆವಾಗ ಹಾಗಿದ್ರು ಬಂದು ಸೇರುವಂತಹ ಒಂದು ಜಾಗದ ಇವತ್ತು ಆ ಭೇಟಿಯ ಒಂದು ಸ್ಥಳ ಆಗಿದೆ ಸ್ನೇಹಿತರೆ. ಉಚ್ಚಂಗೆಲ್ಲಮ್ಮ ಮತ್ತು ಯಜ್ಞಾತೇಶ್ವರಿಯ ಒಂದು ಮಾರ್ಗದರ್ಶನ ಮತ್ತೆ ಆ ಯಜ್ಞಾತೇಶ್ವರಿಯ ಮಾತಿಗೆ ಹೋಗ್ಬಿಟ್ಟು ಈ ಒಂದು ಭೇಟಿಯನ್ನ ಬಹಳ ಸಂಭ್ರಮ ಸಡಗರದಿಂದ ಈ ಒಂದು ಭೇಟಿಯ ಸಮಾರಂಭವನ್ನ ಪ್ರತಿ ವರ್ಷನೂ ಆಚರಣೆ ಮಾಡ್ತಾ ಬಂದಿದೆ ಸ್ನೇಹಿತರೆ. ಈ ಒಂದು ಅಕ್ಕ ತಂಗಿಯ ಭೇಟಿಯನ್ನ ನೋಡೋದಕ್ಕೆ ಇಡೀ ಚಿತ್ರದುರ್ಗ ಜಿಲ್ಲೆಯಾದ್ಯಂತ ಲಕ್ಷೋಪದಿ ಜನರು ಸಾಗರದ ರೀತಿಯಲ್ಲಿ ಹರಿದು ಬಂದು 2-3 ತಾಸುಗಳ ತನಕ ಈ ರಸ್ತೆಯ ಬದಿಯಲ್ಲಿ ನಿಂತು ಕಾದು ಈ ಒಂದು ದೇವತೆಗಳ ಭೇಟಿಯ ಒಂದು ಭಾಗ್ಯವನ್ನ ಪಡೆದು ಈ ದೇವತೆಗಳ ಕೃಪೆಗೆ ಪಾತ್ರರಾಗ್ತಾರೆ ಸ್ನೇಹಿತರೆ. ಇಂತಹ ಒಂದು ಐತಿಹಾಸಿಕ ಹಿನ್ನೆಲೆ ಇರುವ ನಮ್ಮ ಚಿತ್ರದುರ್ಗದ ಒಂದು ಕೀರ್ತಿ ಪತಾಕಿಯನ್ನು ಈ ಶಕ್ತಿ ದೇವತೆಗಳು ಇನ್ನು ಹೆಚ್ಚಿನ ಮಟ್ಟಕ್ಕೆ ತೆಗೆದುಕೊಂಡೋಗಿದ್ದಾರೆ ಸ್ನೇಹಿತರೆ. ನಾವು ನೀವು ಎಲ್ಲರೂ ಸೇರಿ ಈ ಒಂದು ಭೇಟಿಯ ಒಂದು ಸಮಾರಂಭವನ್ನ ದೇಶದಾದ್ಯಂತ ವೀಕ್ಷಣೆ ಮಾಡುವಂತಹ ಒಂದು ಅವಕಾಶವನ್ನ ಮಾಡಿಕೊಡೋಣ ಸ್ನೇಹಿತರೆ. ಈ ಒಂದು ವಿಡಿಯೋವನ್ನ ನೀವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡೋದ್ರ ಮುಖಾಂತರ ನಮ್ಮ ಚಿತ್ರದುರ್ಗದ ಈ ಒಂದು ಭೇಟಿಯ ಉತ್ಸವವನ್ನು ಇನ್ನು ಹೆಚ್ಚಿನ ಎತ್ತರಕ್ಕೆ ಕೊಂಡೊಯ್ಯಲಿ ಅಂತಂದು ಹೇಳ್ತಾ ಈ ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ ನೋಡ್ತಾ ಇದ್ರ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಶೇರ್ ಮಾಡ್ರಿ, ಲೈಕ್ ಮಾಡ್ರಿ, ಮತ್ತೆ ಎಲ್ಲ ನಿಮ್ಮ ಸ್ನೇಹಿತರಿಗೂ
ಶೇರ್ ಮಾಡೋದ್ರ ಮುಖಾಂತರ ಕಮೆಂಟ್ ಮಾಡ್ರಿ. ನಿಮಗೂ ಯಾವ್ದಾದ್ರು ವಿಷಯ ಗೊತ್ತಿತ್ತು ಅಂತ ಹೇಳಿದ್ರೆ ಮಾಡ್ರಿ. ವಿಷಯ ಏನಾದ್ರೂ ತಪ್ಪಾಗಿದ್ರೆ ಕ್ಷಮೆ ಇರ್ಲಿ ಅಂತಂದೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣಂತೆ. ನಮಸ್ಕಾರ ಸ್ನೇಹಿತರೆ.